ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ರೋಗಕ್ಕೆ ಕಾರಣ ಒಂದೊಂದು ಪದ್ಧತಿ ಒಂದೊಂದು ಕಾರಣಗಳನ್ನ ಅಥವಾ ಅನೇಕ ಕಾರಣಗಳನ್ನ ಕೊಡುತ್ತೆ. ಆಯುರ್ವೇದ ಹೇಳುತ್ತೆ, ಈ ದೋಷಗಳು ಅಂತ ಏನಿದಾವಲ್ಲ ಅವುಗಳಲ್ಲಿ ವ್ಯತ್ಯಾಸ ಅಂದ್ರೆ, ದೋಷಗಳಂದ್ರೆ ಗೊತ್ತು ನಿಮ್ಗೆಲ್ಲ, ವಾತ, ಪಿತ್ತ, ಕಫ. ಇವು ದೋಷಗಳು ಅಂದ ಕ್ಷಣಕ್ಕೆ ಇರಬಾರದು ಅಂತಲ್ಲ, ಗೊತ್ತಾಯ್ತಲ್ವಾ? ದೋಷ ಅಂದ್ರೆ ಇರಬಾರ್ದು ಅಂತ ತಾನೆ ಎಲ್ಲ ಬಯಸೋದು. ಗುಣ ದೋಷ ಎರಡು ಶಬ್ದ ಕೇಳಿದಿರಲ್ಲ, ಗುಣಗಳು ಮತ್ತು ದೋಷ. ಗುಣಗಳು ಇರಬೇಕು, ದೋಷಗಳು ಇರಬಾರ್ದು. ಅದೇ ತಾನೆ ರೂಢಿಯಲ್ಲಿರೋದು. ಗುಣಗಳನ್ನ ಇಟ್ಕೊಳ್ಳಿ, ಗುಣಗಳನ್ನ ಬೆಳೆಸ್ಕೊಳ್ಳಿ, ದೋಷಗಳನ್ನ ಬಿಟ್ಬಿಡಿ ಅಂತ ನಿಮ್ಮ ಶಿಕ್ಷಕರು, ಗುರುಗಳು ಎಲ್ಲರೂ ಅದನ್ನೇ ಕಲಿಸೋದಲ್ವಾ. ಆದ್ರೆ ಆರೋಗ್ಯದಲ್ಲಿ ಆಯುರ್ವೇದದ ಪ್ರಕಾರ ದೋಷಗಳು ಇಲ್ದಂಗೆ ಮಾಡಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ವಾತ, ಪಿತ್ತ, ಕಫ ಅವನ್ ಇಲ್ದಂಗೆ ಮಾಡಕ್ಕಾಗಲ್ಲ. ಇಲ್ದಂಗೆ ಮಾಡಿದ್ರೆ ನಿಮ್ ಶರೀರವೇ ಇರಲ್ಲ. ಗೊತ್ತಾಯ್ತಲ್ವಾ? ಹೆಂಗೀಗ ನೀವು ಕರೆಂಟ್ ಪಾಸ್ ಆಗ್ಬೇಕಾದ್ರೆ ಬರೀ ಪ್ಲಸ್ ಇದ್ರೆ ನಡೆಯಂಗಿಲ್ಲ, ಪ್ಲಸ್ ಮತ್ತೆ ಮೈನಸ್ ಎರಡೂ ಇರ್ಬೇಕಾಗ್ತದೆ, ಎರಡು ತಂತಿ ಇರ್ಬೇಕಾಗ್ತದೆ, ಪ್ಲಸ್ ಅಂಡ್ ಮೈನಸ್. ಸೃಷ್ಟಿ ನಡಿಬೇಕಾದ್ರೆ ಬರೀ ಹಗಲಿದ್ರೆ ನಡೆಯಂಗಿಲ್ಲ, ಹಗಲು ರಾತ್ರಿ ಎರಡೂ ಬೇಕು. ಹಾಗೇನೆ ಗುಣ ಮತ್ತು ದೋಷ ಎರಡು ಇರಬೇಕು. ಆದ್ರೆ ಈ ದೋಷಗಳಲ್ಲಿ ವ್ಯತ್ಯಾಸ ಅಂದ್ರೆ ಕಾಯಿಲೆ ಅಂತ ಆಯುರ್ವೇದ ಹೇಳೋದು. ವಾತ, ಪಿತ್ತ, ಕಫ ಎಷ್ಟಿರ್ಬೇಕು ಅಷ್ಟಿದ್ರೆ, ಸಮದೋಷ ಇದ್ರೆ ಏನ್ ತೊಂದರೆ ಇಲ್ಲ. ವಾತ ಜಾಸ್ತಿ ಆಯ್ತು, ಶರೀರದಲ್ಲಿ ಒಂದು ಕಾಯಿಲೆ ಆಗುತ್ತೆ, ಸಂಧಿವಾತ ಅಂತಾನೆ ಕರೀತಾರಲ್ಲ, ಆರ್ಥರೈಟಿಸ್. ಆಮೇಲಿಂದ ಪಿತ್ತ ಜಾಸ್ತಿ ಆಯ್ತು, ಜಾಂಡೀಸ್ ಆಗ್ಬೋದು, ಬೇರೆ ಬೇರೆ ತೊಂದರೆಗಳು ಶುರು ಆಗ್ಬೋದು. ಇನ್ನು ಕಫ ಜಾಸ್ತಿ ಆದ್ರಂತೂ ಗೊತ್ತಿದೆ, ಅಸ್ತಮ ಮತ್ತೆ ಕೆಮ್ಮು, ಡ್ರೈ ಕಾಫ್, ಕೋಲ್ಡ್ ಕಾಫ್ ಅಂದ್ರೆ ಒಣ ಕೆಮ್ಮು, ಶೀತದ ಕೆಮ್ಮು ಅಂತೆಲ್ಲ ಹೇಳ್ತಾರೆ. ಇನ್ನು ಆಲೋಪತಿ ಪದ್ಧತಿ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಂದು ಕಾಯಿಲೆಗೂ ಒಂದು ಕ್ರಿಮಿ ತಗೊಂಡ್ ಬರುತ್ತದು. ಅರ್ಥ ಆಯ್ತಲ್ವಾ? ಜ್ವರದಲ್ಲಿ ಅನೇಕ ಜ್ವರಗಳು, ಡೆಂಗಿ ಜ್ವರ ಅದಕ್ಕೊಂದು ಕ್ರಿಮಿ, ಟೈಫಾಯ್ಡ್ ಅದಕ್ಕೊಂದು ಕ್ರಿಮಿ, ಮಲೇರಿಯಾ ಅದಕ್ಕೊಂದು ಕ್ರಿಮಿ, ಡಯೋರಿಯಾ ಬೇದಿ ಶುರು ಆಯ್ತು ಅದಕ್ಕೊಂದು ಕ್ರಿಮಿ. ಇದು ಅಲೋಪತಿ ಪದ್ಧತಿ ಅಂದ್ರೆ ಇಂಗ್ಲಿಷ್ ಸಿಸ್ಟಮ್ ಅಂತಂದ. ಪ್ರಕೃತಿ ಚಿಕಿತ್ಸೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಕೃತಿ ಚಿಕಿತ್ಸೆಗೂ ಆಯುರ್ವೇದಕ್ಕೂ ಬಿಡುತ್ತೆ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ. ಮೊಟ್ಟ ಮೊದಲಿಗೆ ಪ್ರಕೃತಿ ಚಿಕಿತ್ಸೆ ಆಯುರ್ವೇದದ ಒಂದು ಭಾಗನೇ ಆಗಿತ್ತು. ಅದಕ್ಕೆ ಆಯುರ್ವೇದ ಘೋಷಣೆ ಮಾಡ್ತು, ಸರ್ವೇ ರೋಗ ಮಲವಶಃ ಅಂದ್ರೆ ಎಲ್ಲಾ ರೋಗಕ್ಕೆ ಕೊಳೆಯೇ ಕಾರಣ, ಮಲ ಅಂತ ಹೇಳ್ತು. ಲಂಘನಂ ಪರಮೌಷಧಂ, ಲಂಘನ ಅಂದ್ರೆ ಉಪವಾಸ, ಉಪವಾಸವೇ ಶ್ರೇಷ್ಠ ಔಷಧ ಅಂತ ಹೇಳ್ತು ಆಯುರ್ವೇದ. ಆದ್ರೆ ಪ್ರಕೃತಿ ಚಿಕಿತ್ಸೆ ಏನ್ ಹೇಳ್ತು ಅಂದ್ರೆ, ಆಧುನಿಕ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಜರ್ಮನಿ, ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್ ಈ 4 ದೇಶಗಳಲ್ಲಿ ಮುಖ್ಯವಾಗಿ ಪ್ರಕೃತಿ ಚಿಕಿತ್ಸಕರು ಹೆಚ್ಚು ಜನ ಹುಟ್ಕೊಂಡ್ರು. 18ನೇ ಶತಮಾನದ ಕೊನೆ ಭಾಗ ಅಥವಾ 19ನೇ ಶತಮಾನದ ಪ್ರಾರಂಭ ಮತ್ತು 19ನೇ ಶತಮಾನ 20ನೇ ಶತಮಾನದಲ್ಲಿ ಒಳ್ಳೊಳ್ಳೆ ಪ್ರಕೃತಿ ಚಿಕಿತ್ಸಕರು ಹುಟ್ಕೊಂಡ್ರು. ಅದರಲ್ಲಿ ಕೆಲವ್ರು ಏನ್ ಪ್ರಯೋಗ ಮಾಡಿದ್ರಂದ್ರೆ, ಒಂದೊಳ್ಳೆ ಕೆಲಸ ಮಾಡಿದ್ರಂದ್ರೆ MBBS MD ಮಾಡ್ಕೊಂಡು ಪ್ರಕೃತಿ ಚಿಕಿತ್ಸೆಗೆ ಬಂದ್ರು. ಇದು ಬಹಳ ವಿಶೇಷ ಇತ್ತು.
GL ಫರ್ಮನ್ ಅಂತ ಹೇಳಿ ಅವನೊಬ್ಬ ಡಾಕ್ಟ್ರು, ಅವನು MD ಮಾಡ್ಕೊಂಡ. ಅವನು ಮತ್ತೆ ಪ್ರಕೃತಿ ಚಿಕಿತ್ಸೆನೂ ಅಧ್ಯಯನ ಮಾಡ್ದ. ಕೊನೆಗೆ ಅವನು ತೀರ್ಮಾನಕ್ಕೆ ಬಂದಿದ್ದೇನೆಂದ್ರೆ ಪ್ರಕೃತಿ ಚಿಕಿತ್ಸೆನೇ ಶ್ರೇಷ್ಠವಾದದ್ದು. ಪ್ರಕೃತಿ ಚಿಕಿತ್ಸೆ ಏನ್ ಹೇಳುತ್ತೆ ಅಂದ್ರೆ ಕ್ರಿಮಿಗಳ ಕಾರಣ ಅಲ್ಲ ಅಂತ ಹೇಳುತ್ತೆ. ವೈರಸ್, ಬ್ಯಾಕ್ಟೀರಿಯಾ, ಮೈಕ್ರೋಬ್ಸ್ ಅಂದ್ರೆ ಕ್ರಿಮಿಗಳ ಕಾರಣ ಅಲ್ಲ. ನಿಮ್ಮ ಕಾಯಿಲೆಗೆ ಕಾರಣ ಮಲ ಅಂದ್ರೆ ಕೊಳೆ. ಕೊಳೆ ಇದ್ದಿದ್ರಿಂದ ಕ್ರಿಮಿ ಬರುತ್ತೆ, ಕೊಳೆ ಇಲ್ಲದೆ ಹೋದ್ರೆ ಕ್ರಿಮಿ ಬರಲ್ಲ. ಇಲ್ಲಿ ನೊಣಗಳು ಯಾಕೆ ಬಂದಿದಾವೆ? ನೊಣಗಳು? ಏನೋ ಸ್ವಲ್ಪ ದೋಷ ಇದೆ, ಅದಕ್ಕೋಸ್ಕರ ಬಂದಿದೆ. ಇದೆ, ಇಷ್ಟು ಬಹಳ ಸ್ವಚ್ಛ ಇಟ್ಕೊಂಡಿದ್ದೀರಾ, ಎಲ್ಲೂ ನೀರು ನಿಂತಿಲ್ಲ, ಎಲ್ಲ ಸರಿ. ಆದ್ರೂ ನಿಮ್ಗಿಂತ ಸೂಕ್ಷ್ಮ ಇದಾವೆ ನೊಣಗಳು, ಗೊತ್ತಾಯ್ತಲ್ವಾ? ಅವೇನೋ ಹುಡುಕಿದಾವೆ, ಓಕೆ ಜಾಗ ಸಿಕ್ಕಿದೆ ಇಲ್ಲಿ, ಇಲ್ಲಿದ್ರೆ ಸುಮ್ಮನೆ ಬರಲ್ಲ. ಸೊಳ್ಳೆಗಳು ಯಾಕೆ ಬರ್ತವೆ? ಅವೇನೆ, ಅದೇ ಕಾರಣ. ಕೊರೋನಾ ಯಾಕೆ ಬರುತ್ತೆ? ಕೊರೋನಾ ಎಲ್ಲರ ಒಳಗಡೆ ಹೋಗುತ್ತೆ ಅಂದ್ರೆ ಅದೊಂದು ಕ್ರಿಮಿ ಅಲ್ಲ, ಒಂದೇ ಕ್ರಿಮಿ ಅಲ್ಲ, ಅದು ವೈರಸ್. ಒಂದ್ಸಾರಿ ಪ್ರವೇಶ ಮಾಡಿದ್ರೆ ಸಾವಿರಾರು ಲಕ್ಷಾಂತರ ಕ್ರಿಮಿಗಳು, ವೈರಸ್ಗಳು ಒಳಗಡೆ ಹೋಗುತ್ತೆ. ಕೆಲಸ ಯಾಕೆ ಮಾಡುತ್ತದು? ಒಳಗಡೆ ದೋಷ ಇರುತ್ತೆ. ನಿಮ್ಮ ಶ್ವಾಸಕೋಶದಲ್ಲಿ ದೋಷ ಇಲ್ಲದೆ ಹೋದ್ರೆ, ಅಥವಾ ಎಷ್ಟಿರ್ಬೇಕು ಅಷ್ಟೇ ಕಫ ಇದ್ರೆ, ಅಥವಾ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇತ್ತಪ್ಪ ಅಂದ್ರೆ, ಆ ವೈರಸ್ಗಳು ಕೊರೋನಾ ಇರಲಿ ಅಥವಾ ಯಾವ್ಯಾವ್ದು ಇನ್ಯಾವುದೋ ಕುಲಾಂತರಿ, ರೂಪಾಂತರಿ, ಅವೆಲ್ಲ ಮ್ಯೂಟೇಶನ್ ಆಗಿರುವಂಥದ್ದು ಯಾವ ಕೆಲಸ ಮಾಡಕ್ಕಾಗಲ್ಲ. ನಿಮ್ಮೊಳಗಡೆ ಕೊಳೆ ಇಲ್ಲದೆ ಹೋದ್ರೆ. ಕೊಳೆ ಇದ್ರೆ ಕೆಲಸ ಮಾಡುತ್ತೆ. ಇದು ಪ್ರಕೃತಿ ಚಿಕಿತ್ಸೆ ಹೇಳುವಂಥದ್ದು. ಅದಕ್ಕೆ ಏನ್ ಹೇಳ್ತದು ಅಂತಂದ್ರೆ, ಕೊಳೆನ ಸೇರಿಸ್ಬೇಡಿ. ಹಾಗಾದ್ರೆ ಕೊಳೆ ಸೇರೋದು ಯಾವ್ದ್ರ ಮೂಲಕ? ಕೊಳೆ ಸೇರೋದು ಆಹಾರದ ಮೂಲಕ, ನೀರಿನ ಮೂಲಕ, ಕಲುಷಿತ ವಾಯುವಿನ ಮೂಲಕ ಮತ್ತು ನಿಮ್ಮ ಆಲಸ್ಯದ ಮೂಲಕ. ಕೆಲಸ ಮಾಡ್ಲಿಲ್ಲ, ಬೆವರು ಬರ್ಲಿಲ್ಲ, ಕೊಳೆ ಸೇರ್ಕೊಳತ್ತೆ. ಇವಾಗ ವಿಜ್ಞಾನ ಏನ್ ಮಾಡ್ತು? ಸಕಲ ಸುಖ ಸೌಲಭ್ಯಗಳನ್ನು ಕೊಡ್ತಾ ಇದೆ ಮನುಷ್ಯನಿಗೆ. ನೀನ್ ನಡಿಬೇಡ, ವೆಹಿಕಲ್ ಕೊಡ್ತೀನಿ. ಗಾಳಿ ಬೀಸ್ಕೋಬೇಡ, ಫ್ಯಾನ್ ಹಾಕಿಸ್ತೀನಿ. ಆಮೇಲೆ ರುಬ್ಬಬೇಡ, ಮಿಕ್ಸಿ, ಗ್ರೈಂಡರು. ಕುಟ್ಬೇಡ, ಗಿರಣಿಗಳು, ಮಿಲ್ಸ್. ಗೊತ್ತಾಯ್ತಲ್ಲ? ಏನು ಮಾಡ್ಬೇಡ, ಎಲ್ಲದಕ್ಕೂ ನಿನಗೆ ಯಂತ್ರಗಳನ್ನ ಕಂಡು ಕೊಡ್ತೀನಿ. ಹಾಗಾದ್ರೆ ನೀನೇನ್ ಮಾಡು? ಹಾಸ್ಪಿಟ್ಲಿಗೆ ಸೇರು. ಗೊತ್ತಾಯ್ತಲ್ಲ? ವಾಕಿಂಗು ಮಾಡ್ಬೇಡ, ಏನು ಮಾಡ್ಬೇಡ, ಹಾಸ್ಪಿಟ್ಲಿಗೆ ಸೇರು. ಮತ್ತೆ ಹಾಸ್ಪಿಟ್ಲಿಗೆ ರೊಕ್ಕ ಇದೆಯಲ್ಲ, ಆಯುಷ್ಮಾನ್, ಆಮೇಲಿಂದ ಆರೋಗ್ಯ ಕರ್ನಾಟಕ, ಅದು ಇದು ಅದು. ಇಲ್ಲ ಕೊನೆಗೆ ನೀನು ಹೊಲ ಮಾರು, ಮನೆ ಮಾರು, ಎಲ್ಲ ಮಾರು, ಒಟ್ಟು ಹಾಸ್ಪಿಟ್ಲಿಗೆ ರೊಕ್ಕ ಹಾಕು. ಕೊನೆಗೊಂದ್ ದಿವಸ ಜೀವ ಬಿಡು. ಎಲ್ಲಿ? ICU ನಲ್ಲಿ. ಗೊತ್ತಾಯ್ತಲ್ಲ? ಅಂದ್ರೆ ಹಿಂದೆ ವಯಸ್ಸಾದ್ಮೇಲೆ ಮನೆಯಲ್ಲೇ ತೀರ್ಕೊಳ್ತಾ ಇದ್ರು, ಅಥವಾ ಗುಡಿಗೆ ತಗೊಂಡೋಗ್ರಿ ನಾನು ಸಾಯುವಾಗ ಅಂತ ಹೇಳ್ತಿದ್ರಂತ. ಅಥವಾ ಇನ್ನು ಕೆಲವ್ರು ಏನ್ ಮಾಡ್ತಿದ್ರು, ಕಾಶಿಗೋ, ಗೋಕರ್ಣಕ್ಕೋ, ಶ್ರೀಶೈಲಕ್ಕೋ, ಅದು ಹೆಚ್ಚಾಗಿ ಕಾಶಿಗೆ, ಅಲ್ಲಿ ಹೋಗಿ ಬಿಟ್ರೆ, ಪ್ರಾಣ ಬಿಟ್ರೆ ನೇರವಾಗಿ ಕೈಲಾಸ ಸಿಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಇವಾಗ ಕಾಶಿ, ಗೋಕರ್ಣ, ಶ್ರೀಶೈಲಕ್ಕೆ ಹೋದ್ರೆ ಜಾಗ ಸಿಕ್ಕಲ್ಲ ನಿಮ್ಗೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ICU ನಲ್ಲಿ ಸಾಯ್ಬೇಕು. ICU ನಲ್ಲಿ ಸತ್ರೆ ಮೋಕ್ಷ ನಿಮ್ಗೆ, ಅಥವಾ ಕೈಲಾಸ, ವೈಕುಂಠ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅವು ಇದ್ದಂಗೆ ಕಾಣಲ್ಲ, ಮೇಲೆಲ್ಲೋ ಇಲ್ಲ, ಅವು ಎಲ್ಲ ಇಲ್ಲೇ ಭೂಲೋಕದಲ್ಲೇ ಇದೆ ಅಂತ 12ನೇ ಶತಮಾನದಲ್ಲೇ ಬಸವಣ್ಣವ್ರು ಹೇಳಿದರು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಮಲ ಸಂಗ್ರಹ ಆಗ್ಲಾರ್ದಂಗೆ ಪ್ರಯತ್ನ ಪಡ್ರಿ. ಸರಿ, ಮಲ ಸಂಗ್ರಹ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಕೆಲಸ ಮಾಡಪ್ಪ ಅಂದ್ರೆ ದುಡಿ ಚೆನ್ನಾಗಿ. ಇಲ್ಲ ರೀ, ದುಡಿಯೋದು ಮತ್ತೆ ಇಲ್ವಲ್ಲ, ದುಡಿಯಕ್ ಆಗಲ್ವಲ್ಲ, ನಮಗೆ ಬೇರೆ ಬೇರೆ ಕೆಲಸ ಇದೆ, ಅಥವಾ ನಮಗೆ ಸಾಕಷ್ಟು ಆಳು ಕಾಳು ಇದ್ದಾರೆ ಕೈಗೆ ಕಾಲಿಗೆಲ್ಲ. ಹಾಗಾದ್ರೆ ಯೋಗ ಮಾಡು, ವ್ಯಾಯಾಮ ಮಾಡು. ಯೋಗ ವ್ಯಾಯಾಮ ಮಾಡೋದ್ರ ಜೊತೆಗೆ ಉಪವಾಸ ಮಾಡು, ಚೆನ್ನಾಗಿ ನೀರು ಕುಡಿ,
ಈ ಒಬ್ಬ ನೋಬೆಲ್ ಪ್ರೈಸ್ ವಿನ್ನರ್ ಯೋಶಿನರೋ ಒಸಾಮಿ ಅಂತ ಹೇಳಿ ಜಪಾನ್ ಅವನೊಂದು ಸಿದ್ಧಾಂತ ಮಂಡಿಸ್ತ, ಅದು ಉಪವಾಸ ಸಿದ್ಧಾಂತ, ಆಟೋಫೇಗಿ ಅಂತೇಳಿ, ಸ್ವಯಂ ಭಕ್ಷಣೆ. ಅದರಲ್ಲಿ ಏನ್ ಹೇಳ್ತು, ನೀನು ವ್ಯಾಯಾಮ ಮಾಡೋದ್ರಿಂದ ನಿನ್ನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಅಷ್ಟೆಲ್ಲ ನಿನ್ ಫ್ಯಾಟ್ ಬರ್ನ್ ಆಗತ್ತೆ. ಫ್ಯಾಟ್ ಬರ್ನ್ ಆಗತ್ತೆ ಅಂದ್ರೆ ಕೊಬ್ಬು ಅದನ್ನ ಶರೀರ ಅದನ್ನೇ ಆಹಾರವನ್ನಾಗಿ ಮಾಡ. ನೀರು ಚೆನ್ನಾಗಿ ಕುಡಿ, ಅವಾಗ್ಲೂ ಕೂಡ ಸ್ವಯಂ ಭಕ್ಷಣೆ ಕೆಲಸ ಆಟೋಫೇಗಿ ನಡಿ. ಉಪವಾಸ ಮಾಡು, ಇದನ್ನ ಹೇಳ್ದ ಅವನು ಯಶನರ ಒಸಾಮಿ, ಗೊತ್ತಾಯ್ತಲ್ಲ. ಆದ್ರೆ ಅವನೇನು ಉಪವಾಸ ಚಿಕಿತ್ಸೆ ಮಾಡಿಸ್ಲಿಲ್ಲ, ವ್ಯಾಯಾಮ ಚಿಕಿತ್ಸೆ ಮಾಡಿಸ್ಲಿಲ್ಲ. ಅವನು ಅನೇಕ ಪ್ರಯೋಗಗಳನ್ನು ಮಾಡಿ 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 ಲ್ಯಾಬೊರೇಟರಿ ಒಳಗೆ ಆ ಒಂದು ಸಿದ್ಧಾಂತವನ್ನು ಥಿಯರಿ, ಆಟೋಫೇಗಿ ಥಿಯರಿಯನ್ನು ಮಂಡಿಸ್ತ ಅಷ್ಟೆ. ಇಲ್ಲಿ ನಾವು ನಮ್ಮ ಚಿಕಿತ್ಸಾಲಯದಲ್ಲಿ ಮಾಡಿಸ್ತಿರೋದು ಇದನ್ನೇ, ಆಟೋಫೇಗಿನೇ ಮಾಡಿಸ್ತಾ ಇರೋದು. ಬೆಳಿಗ್ಗೆ ಬೇಗ ಎದ್ದೇಳಿ, ಶ್ರಮ ಆಗತ್ತೆ, ಓಡಾಡ್ತೀರ, ಸ್ನಾನ ಮಾಡಿ, ಖುಷಿ ಆಗತ್ತೆ. ಖುಷಿ ಆದ್ರಲ್ಲೇ ನಿಮ್ಗೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಿನ್ನೆ ನಮ್ಮ ಮಾಸ್ತರ್ ಮೇಷ್ಟ್ರು ಹೇಳ್ತಾ ಇದ್ರು, ಗುರು ಬಸವರಾಜ್ ಅವರು, ಅವ್ರ ಅಕ್ಕವರು, ಈ ವಾತಾವರಣ ನೋಡಿದ್ರೆ ಇರ್ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಬರೀ ಇದ್ರೇನೆ, ಒಂದು ಹವಾ ತಗೊಂಡ್ರೆ ಇಲ್ಲಿ ಕಾಯಿಲೆಗಳು ಕಡಿಮೆ ಆಗುತ್ತೆ. ಹೌದು, ಗೊತ್ತಾಯ್ತಲ್ಲ ಅಲ್ಲ ನಿಮಗೆ. ಅದನ್ನೇ ಆಯುರ್ವೇದ ಹೇಳ್ತು, ಪ್ರಾತಃ ಕಾಲೀನ ಹವಾ ಸೌರೋಗಂಕಿ ದವಾ. ಬೆಳಗಿನ ಗಾಳಿ ತಗೊಳ್ಳಿ, 100 ಕಾಯಿಲೆಗಳು ಹೊರಟೋಗುತ್ತೆ. ಅದಕ್ಕೆ ನಾನು ಇದನ್ನ ಪ್ರಕೃತಿ ಚಿಕಿತ್ಸೆ ಅಂತಾನೂ ಕರೆಯಲ್ಲ. ಈಗ ನ್ಯಾಚುರೋಪತಿ ಅಂದ ಕೂಡಲೇ ಅದಕ್ಕೆ ಮತ್ತೊಂದು 25,000 30,000 ಖರ್ಚು ಮಾಡಿ ಮಸಾಜು ಮಸ್ತಾಗಿ, ಆ ಬಾತು ಈ ಬಾತು, ಆ ಪ್ಯಾಕು ಈ ಪ್ಯಾಕು, ಅದರಲ್ಲೇ ನಿಮ್ಮನ್ನಿನ್ನೂ ಆಲಸ್ಯಗಳನ್ನು ಮಾಡ್ಬಿಡ್ತಾರೆ. ಇಲ್ಲ, ಇದು ನೀವು ಸ್ವತಃ ಶ್ರಮ ಪಡ್ತಕ್ಕಂಥದ್ದು, ನೀವು ಸ್ವತಃ ಆನಂದ ಅನುಭವಿಸ್ತಕ್ಕಂಥದ್ದು. ಸಾಧ್ಯವಾದಷ್ಟು ಕಮ್ಮಿ ಖರ್ಚಲ್ಲಿ ನಿಮಗೆ ಅತ್ಯಂತ ಎಫೆಕ್ಟಿವ್ ಮೆಡಿಸನ್ ಅಲ್ಲ ಇದು, ಎಫೆಕ್ಟಿವ್ ಥೆರಪಿ ಅಂದ್ರೆ ಅತ್ಯಂತ ಪರಿಣಾಮಕಾರಿಯಾದಂತಹ ಚಿಕಿತ್ಸಾ ವಿಧಾನವನ್ನ ಕಲಿಸ್ಕೊಡು. ಆಮೇಲೆ ನೀವೇ ಮಾಡ್ಕೊಳತ್ತಂತ. ಇಲ್ಲಿ ಕಲಿಸೋದು ನಿಮಗೆ, ನೀವೇ ಮಾಡ್ಕೊಳ್ಳೋದು ಮನಸ್ಸಿದ್ರೆ ನೀವೇ ಮಾಡ್ಕೊಳ್ತೀರ. ಇನ್ನು ಕೆಲವ್ರಿಗೆ ಹೆಂಗಿರುತ್ತೆ ಅಂದ್ರೆ, ನೀವು ಬೇಕಾದ್ ಕಲಿಸ್ಕೊಡ್ರೆ ಅವ್ರೇನ್ ಮಾಡಲ್ಲ, ಅಂತವ್ರಿಗೆ ಏನು ಮಾಡಕ್ಕಾಗಲ್ಲ, ಅಂತವ್ರನ್ನ ಕೈ ಬಿಟ್ಬಿಡೋದಷ್ಟೇ. ಅಥವಾ ಅವ್ರು ದುಡ್ಡು ಇಸ್ಕೊಳ್ಳೋದು, ಸ್ವಲ್ಪ ಕಲಿಸ್ದಂಗ್ ಮಾಡೋದು, ಹೋಗ್ರಿ ಮತ್ 3 ತಿಂಗಳಿಗೆ ಬರ್ರಿ ಅಥವಾ 6 ತಿಂಗಳಿಗೆ ಬರ್ರಿ, ವರ್ಷಕ್ಕೆ ಬರ್ರಿ ಅಂತ ಹೇಳಿ ಕಳ್ಸೋದು. ಆದ್ರೆ ಸರಿಯಾಗಿ ಈ ವಿದ್ಯೆಯನ್ನು ಕಲ್ತ್ಕೊಂಡ್ರೆ ನಿಮಗೆ ಮತ್ತೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗೋ ಎಡತಾಕೋ ಅಗತ್ಯ ಬೀಳಲ್ಲ, ಕ್ಯೂ ನಿಂತ್ಕೊಳ್ಳೋ ಅಗತ್ಯ ಬೀಳಲ್ಲ. ಗೊತ್ತಾಯ್ತಲ್ವಾ? ಒಂದರಿಂದ ಒಂದಕ್ಕೆ ಪ್ರಮೋಷನ್, ಕಾಯಿಲೆಯಿಂದ ಕಾಯಿಲೆಗೆ ಪ್ರಮೋಷನ್ ತಗೊಳ್ಳೋ ಅಗತ್ಯ ಇಲ್ಲ. ಇದು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.